ಅಯ್ಯೋ, ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಔಷಧಿ ಎಲ್ಲಿ ಕೊಡ್ತಾರೋ ಗೊತ್ತಾಗ್ತಿಲ್ವಲ್ಲ. ಇಲ್ಲಿ ನೋಡಿ, ಮೆಡಿಕಲ್ ಶಾಪ್ ಎಲ್ಲಿ? ನಿನ್ನೆ ಮೆಡಿಕಲ್ ಶಾಪ್ ಎಲ್ಲಿ? ಆ ಕಡೆ ಇದೆ ಮೇಡಮ್. ನರ್ಸ್, ನರ್ಸಮ್ಮ, ನಿನ್ನೆ ನಮ್ಮ ಕರೆದಿದ್ದು ಕೇಳಿಸಲ್ವಾ? ಕಿವಿಡಿನಾ ನಿನ್ನ? ಜೋರಾಗಿ ಮಾತಾಡಬೇಡಿ ಮೇಡಮ್. ನಿಮ್ಗೇನ್ ಬೇಕು? ಮೆಡಿಕಲ್ ಶಾಪ್ ಎಲ್ಲಿದ್ಯಮ್ಮ? ಮೆಡಿಕಲ್ ಶಾಪಾ? ನಾನ್ ತೋರಿಸ್ತೀನಿ ಬನ್ನಿ. ಗರುಡ ರಕ್ಷೆನ ಭದ್ರಾವತಿಯವ್ರು ನೋಡಿದ್ರೆ ಜಗಳ ಮಾಡ್ತಾರೆ. ಪುಣ್ಯನ್ನ ನೋಡಿದ್ರೆ ಸಾಯಿಸ್ಬೇಕು ಅನ್ಕೋತಾರೆ. ನನ್ನ ಮಗಳು ಗುಣ ಆಗೋವರೆಗೂ ಹೇಗ್ ಕಾಪಾಡಿಕೊಳ್ಳಿ? ಅತ್ತೆ, ನೀವು ಧೈರ್ಯವಾಗಿದ್ರೆ 2 ದಿನದಲ್ಲಿ ಮನೆಗೆ ಹೋಗ್ಬಿಡ್ಬೋದು ಅತ್ತೆ. ಅಮ್ಮ ಅರವಿಂದ, ಹೇಳಿ ಅತ್ತೆ. ವರ್ಮಾ ಭದ್ರಾವತಿಯಲ್ಲಿ? ಭದ್ರಾವತಿ ಔಷಧಿ ತರೋಕ್ ಹೋಗಿದ್ದಾಳೆ. ಇವ್ರೇನೋ ದುಡ್ಡು ಕಟ್ಟಕ್ಕೆ ಅಂತ ಹೋಗಿದ್ದಾರೆ. ಕರಿಬೇಕಾತೆ? ಬೇಡಮ್ಮ, ಬೇಡ. ಅವ್ರು ಯಾರು ಇಲ್ಲಿ ಇರಬಾರ್ದು ಅಂತಾನೆ ಕೇಳಿದೆ ಅಮ್ಮ, ಕೇಳಿದೆ. ಅಮ್ಮ ಅರವಿಂದ, ಅತ್ತೆ, 5 ಮುತ್ತೈದರನ್ನ ಕರ್ಕೊಂಡು ಹೋಗಿ ಆ ರೇಣುಕ ತಾಯಿಗೆ ಸೀರೆ ಉಡ್ಸಮ್ಮ. ನೀವು ಮನೆಗೆ ಬಂದ್ಮೇಲೆ ನೋಡೋಣ ಅತ್ತೆ. ಈಗೇನು ಯೋಚನೆ ಮಾಡಬೇಡಿ. ಮೊದಲು ನಿಮ್ಮ ಆರೋಗ್ಯ ಸರಿ ಹೋಗ್ಬಿಡ್ಲಿ ಅತ್ತೆ. ನನಗೇನಾಗಿದೆಯೇ? ಚೆನ್ನಾಗೇ ಇದ್ದೀನಿ. ನಿಮ್ಗೆ ಎದೆ ನೋವು ಅಂದ್ರು? ಎದೆ ನೋವು ಇಲ್ಲ, ಎಂಥದ್ದು ಇಲ್ಲ. ಬೇಕು ಅಂತಾನೆ ಹಾಗೆ ಮಾಡಿದೆ. ಅತ್ತೆ, ಏನ್ ನೀವು ಹೇಳ್ತಿರೋದು? ನಿಮ್ಗೆ ಯಾವ ನೋವೂ ಇಲ್ಲ. ನನ್ಗಿರೋದು ಒಂದೇ ಚಿಂತೆ. ವರ್ಮನ್ ಮೂರ್ಖತನನ ಅಮ್ಮನವ್ರು ಕೊಡ್ಬೇಕಾಗಿರೋ ಸೀರೆನ ಬೇಡ ಅಂದ. ಅವನ್ ಮಾತು ಕೇಳಲಿಲ್ಲ ಅಂತ ಹೆತ್ತ ತಾಯಿನೇ ಸಾಯಿಸ್ತೀನಿ ಅಂದಾಗ ನನ್ನೇದೇನೆ ಒಡೆದಂಗಾಯ್ತು. ಈ ಮಾತು ಹೇಳಿದ್ನಲ್ಲ ಅನ್ನೋ ಬೇಜಾರಿಂದ ನನಗೆ ಆ ರೇಣುಕಮ್ಮ ತಾಯಿ ಹರಕೆ ತೀರಿಸ್ಬೇಕು ಅಂತ ಯೋಚನೆ ಬಂತು. ಅದಕ್ಕೆ
ಎದೇನೋ ಬಂತು ಅಂತ ನಾಟಕ ಆಡಿ ಎಲ್ರೂ ಹಾಸ್ಪಿಟ್ಲಿಗೆ ಬರೋ ಹಾಗೆ ಮಾಡ್ಬಿಟ್ಟೆ. ಹುಚ್ಚುಡುಗಿ ಹೇಗಿತ್ತು? ಅಯ್ಯೋ ಮುದುಕಿ, ನೀನು ನನಗಿಂತ ಹುಷಾರಾಗಿದೆಯಲ್ಲೇ. ಅದಕ್ಕೆ ಅಲ್ವಾ ನಾನು ನಿನಗೆ ಮಗಳಾಗಿರೋದು, ನೀನು ನನಗೆ ತಾಯಿಯಾಗಿರೋದು. ಹೋಗು ಅರವಿಂದ, ನನ್ನ ನೋಡ್ಕೊಳಕ್ಕೆ ನಿನ್ ಗಂಡ ಇಲ್ಲೇ ಇದ್ದಾನೆ. ನೀನ್ ಅನಿರುದ್ಧನ ಕರ್ಕೊಂಡು ಮನೆಗೆ ಹೋಗು. ಅಮ್ಮನವ್ರಿಗೆ ಸೀರೆ ಉಡಿಸಿ ವಂಶ ರಕ್ಷಣೆ ಕೊಡು ಅಂತ ಬೇಡ್ಕೊ. ಯಾವ ತೊಂದ್ರೆನೂ ಆಗ್ದೆ, ಯಾವ ಅನಾಹುತನೂ ಆಗದೆ ಇರ್ಲಿ ಅಂತ ಅಮ್ಮನವ್ರ ಹತ್ರ ಬೇಡ್ಕೊ. ನೀನು ಹೋಗಮ್ಮ. ಅತ್ತೆ, ನಿಮ್ಗೇನು ಆಗಿಲ್ಲ ಅಂತ ಡಾಕ್ಟರ್ ಗೊತ್ತಾದ್ರೆ ಆಗೇನ್ ಮಾಡ್ತೀರಾ? ಅದೆಲ್ಲ ನನ್ನ ಕರ್ಮ. ನೀನು ಹೋಗು. ಹೊಟ್ಟೆ ನೋವು ಎದೆ ನೋವು ಬಂತು ಅಂತ ಹೇಳ್ತೀನಿ. ಅಜೀರ್ಣ ಆದಾಗ ಅವಾಗವಾಗ ಆ ಥರ ನೋವು ಬರುತ್ತೆ ಅಂತ, ಅದಕ್ಕೆ ಎದೆ ನೋವು ಬರುತ್ತೆ ಅಂತ ಯೋಚನೆ ಮಾಡದೆ ಹಾಸ್ಪಿಟ್ಲಿಗೆ ಅವಾಗವಾಗ ಬಂದು ತೋರಿಸ್ಕೊಳ್ಳೋದು ಒಳ್ಳೇದು ಅಂತ ಆ ಡಾಕ್ಟ್ರೇ ಸಲಹೆ ಕೊಡ್ತಾರೆ. ಹುಚ್ಚ ಹುಡುಗಿ ಅಷ್ಟೇ. ನನಗೆ ಯಾವ ರೋಗನೂ ಇಲ್ಲ ಅಂತ ನನ್ನ ಮಗ ಖುಷಿ ಪಡ್ತಾನೆ, ಆದ್ರೆ ಕೋಪ ಮಾಡ್ಕೋತಾನ? ನೀನೇ ಹೇಳು. ಅಯ್ಯೋ, ನೀನ್ ಹೊರಡೆ ಹೋಗು, ತಡ ಮಾಡ್ಬೇಡ. ಇದೇ ಒಳ್ಳೆ ಅವಕಾಶ. ಹೋಗು ಹೋಗು. ಸರಿ ಅತ್ತೆ, ನೀವು ಹುಷಾರು. ಬರ್ತೀನಿ. ಅಮ್ಮ, ನಮ್ಮಮ್ಮ ನನಗಿಂತ ಚೆನ್ನಾಗಿ ನಟಿಸ್ತಿಲ್ಲ ನೀನು. ಆತಿಗೆ ಮನೆಗೆ ಹೋಗಿ ಆ ಸೀರೆ ಕೊಡೋಕ್ಕೂ ನಾನು ಬಿಡಲ್ಲ, ಮಣಿ ದಕ್ಕೋಕ್ಕೂ ನಾನು ಬಿಡಲ್ಲ. ಈ ಪೇಷಂಟ್ ಯಾರು? ಇವಳು ಕೈ ಕಟ್ಕೊಂಡಿರೋ ರಕ್ಷಾ ಅನಿರುದ್ಧ ಕೈಲಿರೋ ರಕ್ಷೆ ಥರ ಇದೆಯಲ್ಲ. ಯಾರಿರ್ಬೋದಪ್ಪ? ಅನಿರುದ್ಧ, ಅನಿರುದ್ಧ, ಏಯ್! ಅಯ್ಯೋ ಸತ್ತೆ. ಇದನ್ನ ಪುಣ್ಯಾಳಿಗೋಸ್ಕರ ತಗೊಂಡೋಗ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಅತ್ತೆ ಸಾಯಿಸೇ ಬಿಡ್ತಾಳೆ. ಅನಿರುದ್ಧ, ಏನೋ ಜ್ಯೂಸು ಎಳ್ನೀರು ಯಾರಿಗೆ ತಗೊಂಡೋಗ್ತಿದ್ಯಾ? ಇನ್ಯಾರಿಗತ್ತೆ? ಅಮ್ಮಮ್ಮಂಗೆ. ಅದು ಸರಿ, ನಿನ್ನ ಕೈ ಕಟ್ಕೊಂಡಿರೋ ಗರುಡ ರಕ್ಷಣೆ ಎಲ್ಲಾದ್ರೂ ಕಳ್ಕೊಂಡಿದ್ಯಾ ಅನಿರುದ್ಧ? ಏನು, ಭಾವನ್ ಕೈಯಲ್ಲಿ ಗರುಡ ರಕ್ಷೆ ಇಲ್ವಾ? ಬಿದ್ದೋಗಿರ್ಬೇಕು. ಗರುಡ ರಕ್ಷಣೆ ನಿನಗ್ ಶ್ರೀರಾಮ ರಕ್ಷೆ ಅಲ್ವಾ? ಅದೆಲ್ ಬಿದ್ದೋಯ್ತು? ಗೊತ್ತಿಲ್ಲ ಪರ್ಣಿಕಾ. ಗೊತ್ತಿಲ್ವಾ? ಅಥವಾ ಗೊತ್ತಿಲ್ಲದೆ ಯಾರಿಗಾದ್ರೂ ಕೊಟ್ಟಿದ್ಯಾ? ಯಾಕಮ್ಮ ಎಲ್ರೂ ಭಾವನ್ ಮೇಲೆ ಅನುಮಾನ ಪಡ್ತೀರಾ? ನಿಲ್ಸೆ, ನಿನ್ನ ಅತಿಯಾದ ಪ್ರೀತಿ ನಿನ್ನೆ ಮುಳುಗಿಸ್ಬಿಡುತ್ತೆ. ನೀನ್ ಇರಮ್ಮ, ಭಾವ ಇಲ್ಲೇ ಎಲ್ಲೋ ಬೀಳಿಸ್ಕೊಂಡಿರ್ತಾನೆ. ನಾನು ಹುಡುಕ್ತೀನಿರು. ತಗೋ ಇದನ್ನ, ಈ ಜ್ಯೂಸು ಈ ಎಳ್ನೀರನ್ನ ತಗೊಂಡೋಗಿ ಮೊದ್ಲು ಅಮ್ಮಮ್ಮಂಗ್ ಕೊಡು. ನೀನ್ ಹೋಗಲ್ಲ ಅಮ್ಮ, ನೀನ್ ಹೋಗಮ್ಮ. ಮಾತ್ ಕೇಳೆ ಅಮ್ಮ, ಹೋಗಮ್ಮ. ಅಮ್ಮ, ಅಲ್ಲಿ ನೋಡು, ಹೋಗಮ್ಮ, ಮಾವ ಕರೀತಾ ಇದಾರೆ.
ಇಲ್ಲಿ ಬರೋಕ್ಕೂ ಮುಂಚೆ ಇತ್ತಲ್ವಾ ಭಾವ? ಹೌದು ಪರ್ಣಿಕಾ, ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಹುಡ್ಕೋಣ ಬಾ ಬಾ. ಸ್ವಲ್ಪ ಈ ಕಡೆ ಬನ್ನಿ. ಏನ್ ಹಾಗೆ ನೋಡ್ತಿದ್ದೀರಾ? ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ಅದು ಅದು ಇದೇನ್ ಮಂತ್ರ ತಂತ್ರ ಇರೋ ತಾಯ್ತಾ ಅಲ್ಲ. ಆ ಹುಡುಗನ್ ಕೈಯಲ್ಲಿ ಇರ್ಬೇಕಾಗಿರೋ ಗರುಡ ರಕ್ಷೆ ನನಗ್ ಕಟ್ಟಿದ್ದಾನೆ. ಇವಾಗ ಅವ್ರುಗಳೇನಾದ್ರೂ ನೋಡಿದ್ರೆ ದೊಡ್ಡ ಗಲಾಟೆ ಆಗುತ್ತೆ. ತೆಗಿಯಕ್ ಸಹಾಯ ಮಾಡಿ. ಪರ್ಣಿಕಾ, ಅಲ್ಲಿ ಹುಡುಕು, ಹೋಗು. ಹಾ, ಇದನ್ ತಗೊಂಡು ಹೋಗಿ ಆ ಹುಡುಗನ್ ಕೊಟ್ಬಿಡಿ. ಕೊಡಿ. ಬೇಕು ಅಂತಾನೆ ಮಾಡ್ತಿದ್ಯಾ? ಅದನ್ನ ತಗೊಂಡು ಅವನಿಗೆ ಹೋಗಿ ಕೊಡೋದಕ್ಕೆ ಏನ್ ಕಷ್ಟ ನಿಂಗೆ? ಎಲ್ಲೂ ಕಾಣಿಸ್ತಿಲ್ಲ ಭಾವ. ಗರುಡ ರಕ್ಷೆ ಇತ್ತಲ್ಲ, ಎಲ್ಲಿ? ಇಲ್ಲೇ ಎಲ್ಲೋ ಬಿದ್ದೋಯ್ತು. ನಿನ್ ಕೈಗೆ ಕಟ್ಟಿದ್ನಲ್ಲ, ಎಲ್ಲಿ? ಕೆಳಗಡೆ ಬಿದ್ದಿದೆ. ಭಾವ, ಭಾವ, ಗರುಡ ರಕ್ಷೆ ಸಿಕ್ಬಿಡ್ತು. ಭಾವ, ಸಿಕ್ಬಿಡ್ತು ಭಾವ. ಸಿಕ್ಬಿಡ್ತಾ? ಥ್ಯಾಂಕ್ ಗಾಡ್. ಬಾ ಬಾ ಬಾ. ಭಾವ, ನಿನ್ ಕೈ ಕಟ್ತೀನಿ. ಆಮೇಲೆ ಕಟ್ಟು ಅಂತ ಮೊದಲು ಬಾ. ಭಾವ, ಭಾವ. ಪರ್ಣಿಕಾ ಇಲ್ಲೇ ಇದ್ದಾಳೆ ಅಂತಂದ್ರೆ ಭದ್ರಾವತಿ ಅಮ್ಮವರು ಇಲ್ಲೇ ಎಲ್ಲೋ ಇರ್ತಾರೆ. ಅಯ್ಯೋ, ಅವ್ರು ಯಾರು? ಯಾಕಿಷ್ಟೊಂದು ಆತಂಕ ಪಡ್ತಿದ್ಯಾ? ನಿನಗ್ ಯಾಕೆ? ಅವಾಗ್ಲೇ ಗರುಡ ರಕ್ಷಣೆ ಅನಿರುದ್ಧ ಕೊಡು ಅಂದ್ರೆ ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಾ ಇದ್ದೆ, ಆದ್ರೆ ಕೊಡ್ಲೇ ಇಲ್ಲ. ನಾನ್ ಮುಟ್ಕೋಬಾರ್ದು. ಯಾಕೆ ಮುಟ್ಬಾರ್ದು? ಕಾರಣ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೋ. ಸರಿ, ನನ್ನನ್ನು ಕ್ಷಮಿಸ್ಬಿಡು ನರ್ಸಮ್ಮ. ಬೇಕು ಅಂತ ಹಾಗೆ ಮಾಡ್ದೇನೋ ಅಂತ ಕೋಪಿಸ್ಕೊಂಡೆ ಅಷ್ಟೆ. ನೋಡೋದಕ್ಕೆ ನೀನಂತೂ ನಮ್ಮ ಅಮ್ಮನ ಥರಾನೇ ಇದೆಯಾ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ತೀಯ ಅಲ್ವಾ? ಕ್ಷಮಿಸಿದ್ದೀನಿ. ನಿನಗೀಗ ಹೇಗಿದೆ? ಹಾಂ, ಪರವಾಗಿಲ್ಲ. ಆದರೆ ನಾನು ಹೇಗಿದ್ದೀನೋ ಅಂತ ಪಾಪ ನಮ್ಮಮ್ಮ ಚಿಂತೆ ಮಾಡ್ತಾ ಇರ್ತಾರೆ. ಅಮ್ಮಂಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಅಲ್ವಾ?
ಅನುಮಾನನೇ ಇಲ್ಲ. ಅನಿರುದ್ಧ್ ಕೈಯಲ್ಲಿ ಗರುಡ ರಕ್ಷೆ ಕಾಣಿಸ್ತಿಲ್ಲ ಅಂತಂದ್ರೆ ಅದನ್ನ ಕಟ್ಕೊಂಡು ಮಂಚದ ಮೇಲೆ ಮಲ್ಕೊಂಡಿರೋ ಕೈಯೇ ಖಂಡಿತವಾಗ್ಲೂ ಆ ಪುಣ್ಯ ಅದೆ. ಅಯ್ಯೋ ಅಯ್ಯೋ, ಭದ್ರಾವತಿ ಅಮ್ಮ ಈ ಕಡೆನೇ ಬರ್ತಾ ಇದ್ದಾರೆ. ನನ್ನ ನೋಡಿದ್ರು ಅಂದ್ರೆ ಖಂಡಿತವಾಗ್ಲೂ ಸಾಯಿಸೇ ಬಿಡ್ತಾರೆ. ನರ್ಸಮ್ಮ ನರ್ಸಮ್ಮ, ನೀನು ಹೇಗಾದ್ರೂ ಮಾಡಿ ನನ್ನ ಕಾಪಾಡಬೇಕು. ಹೇಗಾದ್ರೂ ಇಲ್ಲಿಂದ ಹೊರ ಕಳಿಸ್ಬಿಡು. ಭಯ ಪಡಬೇಡ, ನಾನಿದ್ದೀನಲ್ವಾ, ನಡಿ. ನಡಿ. ಭಾವ ನಿಂತ್ಕೋ. ಭಾವ 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 ನಿಂತ್ಕೋ. ಭಾವ ಭಾವ ನಿಂತ್ಕೋ. ಭಾವ ಹೇ ಭಾವ ನಿಂತ್ಕೋ. ಭಾವ ಏನ್ ಪರಿಣಿಕಾ? ಗರುಡ ರಕ್ಷೆ ಕಟ್ಕೋ. ಭಾವ ನಾನು ಬಿಟ್ಬಿಡು ಪರಿಣಿಕಾ, ಪ್ಲೀಸ್. ಭಾವ ಕಟ್ಕೋ ಮೊದ್ಲು. ಅಯ್ಯೋ ಅಯ್ಯೋ, ಹೇಳಿದ್ ಕೇಳು ಭಾವ. ಹೇ ಭಾವ ಪರಿಣಿಕಾ, ಏನಿದು? ಫಾಸ್ಟ್ ಆಗಿ ಕಟ್ಟು. ಸುಮ್ಮನೆ ನಿಂತ್ಕೋ ಭಾವ. ನರ್ಸಮ್ಮ, ಇವಾಗ ನೀನು ಹೊರಟೋಗು. ಯಾರಾದ್ರೂ ನೋಡಿದ್ರು ಅಂದ್ರೆ ನನ್ನನ್ನು ಆಚೆ ಕರ್ಕೊಂಡ್ ಬಂದಿದ್ದಕ್ಕೆ ನೀನ್ ಕೆಲಸ ಕಳ್ಕೊಂಡ್ಬಿಡ್ತೀಯ. ಹೋಗು ಹೋಗು. ಅನಿರುದ್ಧ್, 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 ನಡಿಕಂದ. ತಕ್ಷಣ ನನ್ನ ಮನೆಗೆ ಬಿಟ್ಬಿಡು. ಏನಾಯ್ತಮ್ಮ? ಎಲ್ಲ ವಿಷಯ ಆಮೇಲೆ ಹೇಳ್ತೀನಿ, ಮೊದಲು ನನ್ನ ಮನೆ. ಏನಾಗಾಬ್ರಿ? ಏನಾಯ್ತು ಅರವಿಂದ? ಏನೂ ಇಲ್ಲ ರೀ, ಅನಿರುದ್ಧ್ಗೆ ನನ್ನ ಮನೆಗೆ ಬಿಡು ಅಂತ. ಏನ್ ಪರವಾಗಿಲ್ಲ, ನಾನ್ ಬಿಟ್ಟು ಬರ್ತೀನಿ. ಅನಿರುದ್ಧ್ ಪರಿಣಿಕಾ ಇಬ್ರು ಅಮ್ಮನ ಹತ್ರ ಇರ್ಲಿ, ನೀನ್ ನನ್ ಜೊತೆ ಬಾ. ಎಲ್ಲಿದ್ಯೆ ಪುಣ್ಯ? ಎಲ್ಲಿದ್ಯೆ ನೀನು? ನನ್ನ ಕಣ್ಣು ಕಾಣಿಸ್ಕೊಂಡ್ರೆ ಸಾಯ್ತಿಯೇ. ನೀವ್ಯಾಕ್ರಿ? ಅನಿರುದ್ಧ್ ಬಿಡ್ತಾನೆ ಬಿಡಿ. ಯಾಕೆ? ನಾನ್ ಬಂದ್ರೆ ನಿನ್ಗೇನ್ ಕಷ್ಟ? ಸುಮ್ನೆ ನಡಿ. ಅಯ್ಯೋ ನೋಡಿ ಓಡು ಓಡು ಈ ಕಡೆ ಆ ಕಡೆ ಓಡಿ ನೋಡಿ ಅವನು ದೂರ 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 ಹೋಗ್ರಿ
ಹತ್ರ ಹೋಗ್ಬಿಡಿ ಹೋಯ್ತು ಬಾ ಎಲ್ಲಿ ಎಲ್ಲಿ ಅದು ಹೋಗ್ಬಿಡ್ತು ಸ್ವಾಮಿ. ಏ ಅನಿರುದ್ಧ್, ಇಲ್ಲಿದ್ಯಾ? ಗರುಡ ರಕ್ಷೆ ಸಿಕ್ತಾ? ಸಿಕ್ತು.